ಡಾಕ್ಟರ್ ಆದರ್ಶ್ ಸಿ.ಕೆ, ಚೀಫ್ ಆಫ್ ಗ್ಯಾಸ್ಟ್ರೆಂಟಾಲಜಿ, ಹೆಪಟಾಲಜಿ ಮತ್ತು ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಗ್ಲೆನಿಗಲ್ಸ್ BGS ಹಾಸ್ಪಿಟಲ್, ಬ್ಯಾಂಗ್ಳೂರ್. ಸೊ ಇವತ್ತು ನಾವು ಓಪನ್ ಮಾಡ್ತಿರೋದು ಲಿವರ್ ನಾಡ್ಯೂಲ್ ಕ್ಲಿನಿಕ್. ನಿಮಗೆಲ್ಲ ಲಿವರ್ ಕ್ಲಿನಿಕ್ ಗೊತ್ತು, ಲಿವರ್ ಜಾಂಡೀಸ್ ಕ್ಲಿನಿಕ್ ಗೊತ್ತು, ಹೆಪಟೈಟಿಸ್ ಕ್ಲಿನಿಕ್ ಗೊತ್ತು, ಟ್ರಾನ್ಸ್ಪ್ಲಾಂಟ್ ಕ್ಲಿನಿಕ್ ಗೊತ್ತು. ಲಿವರ್ ನಾಡ್ಯೂಲ್ ಇಸ್ ಸಮಥಿಂಗ್ ಡಿಫರೆಂಟ್. ಈಗ 10 ಜನ ಅಲ್ಟ್ರಾಸೌಂಡ್ ಮಾಡಿಸಿದ್ರೆ, ಸ್ಕ್ಯಾನಿಂಗ್ ಮಾಡಿಸಿದ್ರೆ ಅಟ್ಲೀಸ್ಟ್ ಇಬ್ಬರಿಗೆ ಸ್ಕ್ಯಾನಿಂಗ್ ಅಲ್ಲಿ ಒಂದು ಲಿವರಲ್ಲಿ ಗುಳ್ಳೆ ಅಥವಾ ರಕ್ತ ಗುಳ್ಳೆ ಅಥವಾ ನೀರಿನ ಗುಳ್ಳೆ ಅಥವಾ ಗಡ್ಡೆ ಅಂತ ಬರೋ ಸಾಧ್ಯತೆಗಳು ಜಾಸ್ತಿ. ಸೊ ಅವಾಗ ಈಗೇನು ಪೇಷಂಟ್ಗೆ ಗೊತ್ತಿರೋದಿಲ್ಲ ಏನು ಮಾಡಬೇಕು. ಕೆಲವರು ಅನ್ಕೊಂತಾರೆ ಇದು ನಾರ್ಮಲ್ ಬಿಡು, ತುಂಬಾ ಜನಕ್ಕೆ ಇರುತ್ತೆ ಅಂತ. ಕೆಲವರು ಕ್ಯಾನ್ಸರ್ ಇರ್ಬೋದಾ ಅಂತ ಅನ್ಕೊಂತಾರೆ. ಸೊ ಇದಕ್ಕೆ ಸೊಲ್ಯೂಷನ್ ಕೊಡ್ಲಿಕ್ಕೆ ನಮ್ಮಲ್ಲಿ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅಂತ ಮಾಡ್ತಿರೋದು. ಮೋಸ್ಟ್ ಆಫ್ ದ ಟೈಮ್ ಈ ಲಿವರ್ ಸಿಸ್ಟ್ ಅಥವಾ ನಾಡ್ಯೂಲ್ ಏನಿರುತ್ತೆ 90% ಆಫ್ ದ ಟೈಮ್ ಮೇಜರ್ ಏನಿರೋದಿಲ್ಲ, ಅದಕ್ಕೆ ಮೇಜರ್ ಟ್ರೀಟ್ಮೆಂಟ್ ಬೇಕಾಗಲ್ಲ. ಬಟ್ ಯಾವ 10% ಜನಕ್ಕೆ ಅದು ಕ್ಯಾನ್ಸರಸ್ ಅಥವಾ ಪ್ರೀ ಕ್ಯಾನ್ಸರ್ಸ್ ಇರುತ್ತೆ, ಇಟ್ ಕ್ಯಾನ್ ಬಿ ಲೈಫ್ ಸೇವಿಂಗ್ ಥಿಂಗ್. ಸೊ ಮೆನಿ ಟೈಮ್ಸ್ ನಾವು ನೋಡಿದೀವಿ, ಪೇಷಂಟ್ ಲಿವರ್ ಕ್ಯಾನ್ಸರ್ ಆಗಿ ಬಂದಿರ್ತಾರೆ, ಮುಂಚೆ ಯಾವಾಗ ಸ್ಕ್ಯಾನಿಂಗ್ ಮಾಡಿಸಿಲ್ವಾ ಅಂತ ಹೇಳ್ತಾರೆ. ಇಲ್ಲ ಸರ್ 6 ತಿಂಗಳು 1 ವರ್ಷದ ಕೆಳಗೆ ಮಾಡಿದ್ದು, ಒಂದು ಸಣ್ಣ ಗುಳ್ಳೆ ಇದೆ ಅಂತ ಹೇಳಿದ್ರು, ಏನಿಲ್ಲ ಅಂತ ಹೇಳಿದ್ರು ಅಂತ. ಸೊ ದಟ್ಸ್ ಎ ಮಿಸ್ಕನ್ಸೆಪ್ಷನ್. ಸೊ ಅದೇ ಅವರು ಕರೆಕ್ಟ್ ಟೈಮಲ್ಲಿ ಬಂದಿದ್ರೆ ಮೇ ಬಿ ಇಟ್ ವಾಸ್ ಬಿನ್ ಕ್ಯೂರ್ಡ್, ಬಟ್ ನೌ ಇಟ್ ಇಸ್ ನಾಟ್ ಕ್ಯೂರಬಲ್. ಸೊ ಈ ಪರಿಸ್ಥಿತಿನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ನಾವು ಲಿವರ್ ನಾಡ್ಯೂಲ್ ಕ್ಲಿನಿಕ್ ಇಲ್ಲಿ ಏನಾಗುತ್ತೆ, ಒಂದು ಸತಿ ಪೇಷಂಟ್ ಬಂದ್ರೆ ಒಂದು ಅಲ್ಟ್ರಾಸೌಂಡ್ ರಿಪೋರ್ಟ್ ಇರುತ್ತೆ, ಅದ್ರ ಪ್ರಕಾರ ನಾವು ರಕ್ತ ಪರೀಕ್ಷೆ ಅಥವಾ ಕೆಲವು ಸತಿ CT ಸ್ಕ್ಯಾನ್ ಮಾಡಿ ಫರ್ದರ್ ಎವ್ಯಾಲ್ಯೂಯೇಷನ್ ಮಾಡ್ತೇವೆ. ಆ ರಿಪೋರ್ಟ್ಸ್ ಪ್ರಕಾರ ಮೋಸ್ಟ್ ಆಫ್ ದ ಟೈಮ್ ವಿ ಕ್ಯಾನ್ ಗಿವ್ ಟ್ರೀಟ್ಮೆಂಟ್. ಕೆಲವು ಸತಿ ಏನಾದರೂ ಸಂಶಯ ಇದ್ರೆ ರೇಡಿಯಾಲಜಿಸ್ಟ್ ಹತ್ರ ನಾವು ಒಂದು ಬಯಾಪ್ಸಿ ಮಾಡಿ, ಪೆಥಾಲಜಿಸ್ಟ್ ನೋಡಿ ಅದ್ರ ಪ್ರಕಾರ ಸರ್ಜರಿ ಬೇಕಾ, ಮೆಡಿಸಿನ್ಸ್ ಬೇಕಾ, ಏನು ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ. ಸೊ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಸೀನ್ ಸಮ್ ಪೇಷಂಟ್ಸ್ ಆಪರೇಷನ್ ಮಾಡ್ತಿರ್ತಾರೆ, ಏನು ಗಡ್ಡೆ ಇದೆ ಅಂತ. ಆಪರೇಷನ್ ಮಾಡಿದ್ಮೇಲೆ ಗೊತ್ತಾಗಿರುತ್ತೆ ಅದ್ರಲ್ಲಿ ಏನು ಇಲ್ಲೇ ಇಲ್ಲ, ಮೇಜರ್ ಇರಲಿಲ್ಲ ಅಂತ. ಸೊ ದಟ್ ವುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ಸೊ ಈ ತರ ಮಿಸ್ಕನ್ಸೆಪ್ಷನ್ಸ್ ಆಗೋದು ಬೇಡ. ಅಂಡ್ ಪೇಷಂಟ್ ಈಗ ಒಂದು ಕಡೆ ಬೇರೆ ಆಸ್ಪತ್ರೆಗೆ ಹೋದ್ರೆ ಏನಾಗುತ್ತೆ, ಒಂದು ಕಡೆ ಹೋಗ್ತಾರೆ, ಅದ್ರ ನಂತರ ಇನ್ನೊಂದು ಡಾಕ್ಟರ್ ಹತ್ರ ಕಳಿಸ್ತಾರೆ, ಅದರಿಂದ ಇನ್ನೊಂದು ಸ್ಕ್ಯಾನ್ ಹೇಳ್ತಾರೆ, ಅದರಿಂದ ಮತ್ತೆ ಇನ್ನೊಂದು. ಸೊ ಬರೋದು ಹೋಗೋದು ದೇ ಲೂಸ್ ಫಾಲೋ ಅಪ್ ಅಂಡ್ ಡಿಫರೆಂಟ್ ಡಾಕ್ಟರ್ಸ್ ಕ್ಯಾನಾಟ್ ಬಿ ಮೆಟ್ ಇಟ್ಸ್ ಒನ್ ಪ್ಲೇಸ್. ಇಲ್ಲಿ ನಮ್ಮಲ್ಲಿ ಮಲ್ಟಿ ಡಿಸಿಪ್ಲಿನರಿ ಟೀಮ್, ಅಂದ್ರೆ ನಾನು ಒಬ್ಬನೇ ಅಲ್ಲ, ನಮ್ಮ ಜೊತೆಗೆ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಇರ್ತಾರೆ, ರೇಡಿಯಾಲಜಿಸ್ಟ್ ಇರ್ತಾರೆ, ಪೆಥಾಲಜಿಸ್ಟ್ ಇರ್ತಾರೆ, ಆಂಕಾಲಜಿಸ್ಟ್ ಇರ್ತಾರೆ, ಎಲ್ಲರೂ ಇರ್ತಾರೆ. ಎವ್ರಿಬಡಿ ವಿಲ್ ಕಮ್ ಟು ದ ಪೇಷಂಟ್ ಅದರ್ ದನ್ ಪೇಷಂಟ್ ಗೋಯಿಂಗ್ ಟು ಅದರ್ಸ್, ಆಲ್ ಅಂಡರ್ ಒನ್ ರೂಫ್. ಇಟ್ ವಿಲ್ ಬಿ ಕಾಸ್ಟ್ ಎಫೆಕ್ಟಿವ್, there will be continuation of the treatment and there will be one complete solution. So confusion avoid ಮಾಡಿ ಕನ್ಕ್ಲೂಷನ್ಗೋಸ್ಕರ ಮಾಡಿರುವಂತ ಕ್ಲಿನಿಕ್ ಇದು. ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಮಾಡ್ತಾರೆ ನೀವು? ಹೌದು. ನಮ್ಮ ಪ್ರಕಾರ ಭಾರತದಲ್ಲಿ ಎಲ್ಲಾದ್ರೂ ಇದೆಯಾ ಅನ್ನೋದು ಡೌಟೇ. ಬಿಕಾಸ್ ಬೇರೆ ಎಷ್ಟೊಂದು ತರ ಕ್ಲಿನಿಕ್ಸ್ ಇದೆ, ಈ ತರ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಅನ್ನೋದು ಕರ್ನಾಟಕದಲ್ಲಿ ಫಸ್ಟ್. ಭಾರತದಲ್ಲೂ ನನಗೆ ಗೊತ್ತಿರೋಂಗೆ ಎಲ್ಲೂ ಇರೋ ಸಾಧ್ಯತೆಗಳು ಕಮ್ಮಿ. ಇವಾಗ ಆಲ್ರೆಡಿ ನೀವು ಕಂಡುಹಿಡಿದಿದ್ದೀರಾ ಸರ್ ಸುಮಾರು ಪೇಷಂಟ್ಗಳಿಗೆ ಈ ತರ? ಹೌದು, ಇದು ಮುಂಚೆಯಿಂದ ನಾವು ಇನ್ಫಾರ್ಮಲಿ ಪೇಷಂಟ್ ಬರ್ತಾರೆ, ಒಬ್ಬರಿಂದ ಒಬ್ರು ಹೋಗ್ತಾರೆ. ಸೊ ನಾವು ಒಂದು ಪೇಷಂಟಿಗೆ ಈ ತರ ಪ್ರಾಬ್ಲಮ್ ಆದಾಗ ಅನ್ಕೊಂಡ್ವಿ, ವೈ ನಾಟ್ ಡೂ ಎ ಲಿವರ್ ನಾಡ್ಯೂಲ್ ಕ್ಲಿನಿಕ್ ಸೊ ದಟ್ ಪೇಷಂಟ್ ಇಸ್ ಕಂಫರ್ಟೇಬಲ್. ಒಂದರಿಂದ ಇನ್ನೊಂದು ಕಡೆ ಹೋಗಿ ಪೇಷಂಟ್ ಫಾಲೋ ಅಪ್ ಲೋಸ್ ಆಗೋದು ಬೇಡ. ಪೇಷಂಟ್ ಈ ತರ ಆದಾಗ ಅರ್ಲಿ ಡಿಟೆಕ್ಷನ್ ಆಗಲಿಲ್ಲ ಅಂದ್ರೆ ಪೇಷಂಟ್ಗೆ ಪ್ರೋಗ್ನೋಸಿಸ್ ಅಥವಾ ಪೇಷಂಟ್ ಸರ್ವೈವಲ್ ಕಮ್ಮಿ ಆಗ್ತದೆ. ಸೊ ಕ್ಯೂರ್ ರೇಟ್ ಕಮ್ಮಿ ಆಗ್ತಾ ಹೋಗುತ್ತೆ ಲೇಟ್ ಆದಷ್ಟು. ಸೊ ಒಂದು ಸತಿ ಬಂದು ಎಲ್ಲ ಫಾಸ್ಟ್ ಆಗಿ ಆಯ್ತು ಅಂದ್ರೆ ಪೇಷಂಟ್ ಕ್ಯೂರ್ ರೇಟ್ ಸಹ ಜಾಸ್ತಿ ಇರ್ತದೆ. ಕಾಸ್ಟ್ ಎಷ್ಟಾಗ್ಬೋದು ಸರ್ ಇದೆಲ್ಲ? ಸೊ ಇದು ಕಾಸ್ಟ್ ಅಂದ್ರೆ ಫಸ್ಟ್ ನಾವು ಕನ್ಸಲ್ಟೇಷನ್ ಕಾಸ್ಟ್ ಅಷ್ಟೇ ಇರುತ್ತೆ. ಈಗ ನಮಗೆ ಏನಾದ್ರು ಡೌಟ್ ಇದ್ದು ಫರ್ದರ್ ಪರೀಕ್ಷೆ ಬೇಕು ಅಂದ್ರೆ ಅವಾಗ ನಾವು CT ಸ್ಕ್ಯಾನ್ ಬೇಕಾಗ್ತದೆ, ಅದು ರಕ್ತ ಪರೀಕ್ಷೆ ಬೇಕಾಗುತ್ತೆ, ಅವಾಗ ಅದರ ಅಡಿಷನಲ್ ಕಾಸ್ಟ್ ಆಗುತ್ತೆ. ಇಲ್ಲ ಅಂದ್ರೆ ಜಸ್ಟ್ ಒಂದು ಕನ್ಸಲ್ಟೇಷನ್ ಫೀಸ್ ಅಲ್ಲೇ ಎಲ್ಲ ಮುಗಿತದೆ. ನಾನು ಡಾಕ್ಟರ್ ಆದರ್ಶ್ ಸಿ.ಕೆ, ಚೀಫ್ ಆಫ್ ಗ್ಯಾಸ್ಟ್ರೆಂಟಾಲಜಿ, ಹೆಪಟಾಲಜಿ ಅಂಡ್ ಅಡ್ವಾನ್ಸ್ಡ್ ಎಂಡೋಸ್ಕೋಪಿ, ಗ್ಲೆನಿಗಲ್ಸ್ BGS ಆಸ್ಪತ್ರೆ, ಬೆಂಗಳೂರು.